ಬೇಗ್ ಅವರು ಮಲೆನಾಡಿನ ಕವಿ. ಸುತ್ತಮುತ್ತ ಮಲೆನಾಡು ಇಂಥವ ಚಂದ ಚಂದ ಶಾಯರಿ ಬರ್ದಾರ. ನಮ್ಮದು ಬಿಸಿಲು ನಾಡು. ಎಲ್ಲಿ ನೋಡಿದ್ರು ಬಿಸಿಲು, ಎಲ್ಲಿ ನೋಡಿದ್ರು ಮಂದಿ, ಎಲ್ಲಿ ನೋಡಿದ್ರು ಹೊಲಸು ಧೂಳ. ನಮ್ಮ ಎಂತ ಕವನ ಹೊಂಟತಾವ. ದಾರ್ಯಾಗ ಹೊಂಟಿದ್ದೆ, ಮ್ಯಾಗಿಂದ ಯಾರೋ ಉಗಳಿದ್ರು. ದಾರ್ಯಾಗ ಹೊಂಟಿದ್ದೆ, ಮ್ಯಾಗಿಂದ ಯಾರೋ ಉಗಳಿದ್ರು. ನಾನಂದೆ ನೋಡಿ ಉಗುಳ್ರಿ. ಅವ್ರು ನೋಡಿದ್ರು ಮತ್ತು ಉಗಳಿದ್ರು. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿ ಗುಂಡು. ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿ ಗುಂಡು, ತಿಂದ ನಮ್ಮಜ್ಜ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ, ತಿನ್ನುವ ನಮ್ಮಪ್ಪ ಇನ್ನೂ ಗಟ್ಟಿ. ನನ್ನ ಹೆಂಡತಿಯೋ ದಿನ ಮಾಡುತ್ತಾಳೆ ಇಡ್ಲಿ ವಡ, ತಿನ್ನುವ ನಾನು ಖಾಲಿ ಪ್ಲಾಸ್ಟಿಕ್ ವಡ. ಅವು ಮಲ್ನಾಡು ಮಳೆ ಹಸಿರು ನೋಡಿ ಬರೀ ಕಲ್ಪನೆ ರೀ ಅವ್ರದ್ದು. ನಮ್ಮದು ಎದುರಿಗಿರದ ಬರೆದು ಬಿಡ್ತೀವಿ ನಾವು. ಓದಾಕ್ ಹೋಗಂಗಿಲ್ಲ, ಬರೆಯಕ್ ಹೋಗಂಗಿಲ್ಲ. ನೋಡಿದ್ವೇನ ಬರೆದ್ವೇನ, ನೋಡಿದ್ವೇನ ಬರೆದ್ವಿ. ಅಷ್ಟು ಸಲೀಸದವ ನಮ್ಮ ತಲೆ ಸಾಹಿತ್ಯ. ಆಕಾಶದಲ್ಲಿರೋದು ಚಂದ್ರಬಿಂಬ, ಏನು ಭೂಮಿ ಮ್ಯಾಗಿರ್ತತೆ ಬರೀತಾರೆ ನಮ್ಮಲ್ಲಿ ಕವಿಗಳು. ಆಕಾಶದಲ್ಲಿ ಚಂದ್ರಬಿಂಬ, ಮುಂದೆ ಹೊಳ್ಳಿಲ್ಲ ನಮಗ. ಎದುರಿಗೆ ಲೈಟಿನ ಕಂಬ ಕಾಣಿಸ್ತೀರಿ. ಆಕಾಶದಲ್ಲಿ ಚಂದ್ರಬಿಂಬ, ಎದುರಿಗೆ ಕಾಣೋದು ಲೈಟಿನ ಕಂಬ. ಮುಂದೆ ಹೊಳಿಲಿಲ್ಲ, ತೊಂಬಿಗೆ ತೊಗೊಂಡಿದ್ದ. ಜೋಡಿಸ್ಬಿಟ್ಟು ಅದನ್ನ, ಆಕಾಶದಲ್ಲಿ ಚಂದ್ರಬಿಂಬ, ಎದುರಿಗೆ ಕಾಣೋದು ಲೈಟಿನ ಕಂಬ, ಅವ ಕೈಯಾಗಿಡ್ದ ಸಂಡಾಸ್ ಚಂಬ ಅಂತ ಮೂರು. ಯಾವುದ ಲೈನ್ ರಿದಿಮಿಕ್ ಆಗಿ ಹೇಳಿದ್ರೆ ಕಾವ್ಯ ಆಗ್ತದೆ ಅನ್ನೋದಕ್ಕೆ ನಾವ ಉದಾಹರಣೆ. ಸ್ಟೇಜ್ ಮ್ಯಾಗ ಹುಡುಗಿಯರ ಕೋಲಾಟ ನಡೆದಿತ್ತು ನೋಡ್ರಿ. ಇವತ್ತು ಹೆಂಗದ ಪರಿಸ್ಥಿತಿ ಅಂದ್ರೆ ಸ್ನೇಹಿತರೆ, ವೈವಿಧ್ಯಮಯವಾದಂಥ ಭಾರತ ನಮ್ಮದು. ಇಲ್ಲೇ ಧಾರ್ಮಿಕ ಗುರುಗಳ ಧರ್ಮ ಬೋಧಕರ ಸಭೆ, ಅದ್ಭುತವಾದಂಥ ಕಣ್ಣು ಮನ ತಣಿಸುವಂಥ, ಹೃದಯವನ್ನು ತಟ್ಟುವಂತಹ ಸಭೆ. ಒಂದು ಕಡೆ ದೇಶಭಕ್ತರು ಭಗತ್ ಸಿಂಗು, ಗುರುದೇವ್ ಅವರ ನೇಣಗಮ್ಮವನ್ನು ಏರಿಸಿದ ದಿವಸ ಇವತ್ತು ಅಂತ ಅವರು ಒಂದು ಕಡೆ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದಾರೆ. ಲಾಲ್ಬಾಗು ಕಬ್ಬನ್ ಪಾರ್ಕ್ನಾಗ ಬೇರೆ ಮಂದಿ ಅದಾರೆ ಇವತ್ತ. ಎಷ್ಟು ವೈವಿಧ್ಯ ಐತಿ ನೋಡ್ರಿ ಪ್ರಪಂಚ. ನಾವು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೋಗೋದಾಗೋದಿಲ್ಲ, ಅವ್ರು ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಅವ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು. ಉಲ್ಟಾ ಪಲ್ಟಾ ಆದ್ರೆ ಬಹಳ ಕಷ್ಟ. ಅದಕ್ಕೆ ಹಾಸ್ಯಕ್ಕೆ ವಸ್ತು ಇಂಥದೇ ಅಂತ ಇಲ್ಲೇ ತಗೋದು. ಸ್ವಾಮೀಜಿ ಶಿವಮೂರ್ತಿ ಸ್ವಾಮೀಜಿ ಅವರು ಬಹಳ ಚಂದಪ್ಪ 4 ಪುಸ್ತಕ ನನ್ನ ಕೈಯಾಗ ಕೊಟ್ಟರು. ನಾನು ಪೇಪರ್ನಲ್ಲೂ ಓದ್ತಿದ್ದೆ ಅದನ್ನ. ಹಾಸ್ಯ ಪ್ರವೃತ್ತಿ ಬಹಳ ಅದ್ಭುತ. ನನಗೆ ಬಹಳ ಸಂತೋಷ ಆಯ್ತು ನೋಡಿ, ಓದಿ. ಎಷ್ಟು ಚಂದ ಹಳ್ಳಿ ಊರ ಜನ ಎಷ್ಟು ಕೆಟ್ಟಾರಂದ್ರೆ ನಿಮ್ಗೆ ಹೇಳ್ತೀನಿ. ಗಾಂಧೀಜಿ ಏನಾರ ಇದ್ರಂದ್ರೆ ಅವರು ಬೆಂಗಳೂರಾಗ ಒಂದು ಸೈಟ್ ತೊಗೊಂಡು ಇಲ್ಲೇ ಮನೆ ಮಾಡಿಬಿಡ್ತು. ಅವ್ರು ಹಳ್ಳಿಗೆ ಹೋಗ್ತಿರ್ಲಿಲ್ರಿ, ಅದು ಹಳೆ ಕಾಲದು. ಈಗ ಗ್ರಾಮೋದ್ಧಾರ ಮಾಡಕ್ ಹೋದ್ವಿ ಅಂದ್ರೆ ಸತ್ಯಂಬದ ನಾವು. ಹಳ್ಳಿಗಳಲ್ಲಿ ಇರುವಷ್ಟು ಕೆಟ್ಟ ರಾಜಕೀಯ ಮತ್ತೆಲ್ಲೂ ಇಲ್ರಿ. ಇವರು ಸುಮ್ಮನೆ ಸ್ಯಾಂಪಲ್, ಇವು ನಮ್ಮ ಒರಿಜಿನಲ್ ಅಲ್ಲದಾರ್ರಿ. ದೇವ್ದೇವನಂತ ಹೊಂಡ ಬಿದ್ದಿರ್ತಾವ ರೋಡ್ನಾಗ. ಕಾಲೇ ಮಣ್ಣು ದಬ್ಬಿದ್ರೆ ಸಾಕ್ರಿ ಮುಚ್ಚಿ ಹೋಗ್ತಿರ್ತಾವ ಹೊಂಡವು. ಏನ್ರಿ ಊರ್ ನಡುವು ಇಷ್ಟು ಹೊಂಡದವ, ಯಾಕೆ ಮುಚ್ಚುವಲ್ರಪ್ಪ ಅಂತ ಅವ್ರನ್ನ ಕೇಳಿದ್ರ ಯಡಿಯೂರಪ್ಪ ಹೇಳ್ರಂತ. ಅವ್ರೂರು ಹೊಂಡ ಮುಚ್ಚಕ್ ಯಡಿಯೂರಪ್ಪ ಹೇಳ್ಬೇಕಂತ್ರಿ ನಾನು. ಕಾಲೇ ಮಣ್ಣು ದಬ್ಬಿದ್ರೆ ಸಾಕ್ರಿ ಮುಚ್ಚಿ ಹೋಗ್ತಾವ, ಮುಚ್ಚಂಗಿಲ್ಲ ಹಳ್ಳಿಗರು. ಹಂಗಾಗ್ಯಾರ್ರಿ. ಅಂತ ಒಂದು ದೊಡ್ಡ ಹೊಂಡದಾಗ ನನ್ನ ಕಾರ ಸಿಕ್ಕೊಂಡ್ಬಿಡ್ತು. ಮೊದಲ ಬಾಡಿಗೆ ಕಾರು, ಒಂದು ಗಾಲಿ ಮ್ಯಾಗ ಒಂದು ಗಾಲಿ ಕೆಳಗ. 15 ಮಂದಿ ಅಲ್ಲೇ ಕಟ್ಟಿ ಮ್ಯಾಗ ಕುಂತು ಚೌಕಾಬಾರ ಆಡಾಕತ್ಯಾರ್ರಿ. ಹುಲಿ ಮನಿ ಅಂತಾರ ನಮ್ಮಲ್ಲಿ. ಚೌಕಾಬಾರ ಆಡಾಕತ್ಯಾರ. ಕೆಳಗಿಳಿದು ಏನ್ ಮಾಡಿದ್ರೆ ಮ್ಯಾಕ ನಾನು ಡ್ರೈವರ, ನಮ್ಮ ಬಸವರಾಜ ಮಾಮನಿ ಆತ್ಮ ಅಂತ ದೊಡ್ಡ ಪೈಲ್ವಾನ್ನ. ಇಬ್ರು ಸೇರಿ ಅದನ್ನ ಎತ್ತಕತ್ತೀವಿ, ಆಗೋಲ್ತ್ರಿ. ನಾ ಕೆಳಗಿಳಿದ್ಬಿಡ್ಲೆ ಹುಲಿ ಮನಿ ಆಡೋರಲ್ಲ ನಾನು ನೋಡಿ, ಈ ಪ್ರಾಣೇಶ್ವರಲ್ರಿ. ಹೌದ್ರಿ, ಭಾಳ ಚಲೋ ಟಿವ್ಯಾಗ. ಏನ್ ಸರ ಕರೇ ಸಿಕ್ಕೊಂಡು ಎತ್ತಿರಿ, ಎಲ್ಲರೂ ಸೇರಿ ಎತ್ತಿ ಮ್ಯಾಗಿಟ್ಟು ಭಾಳ ಸಂತೋಷ ಆಯ್ತು. ಸುಮ್ಮನೆ ಹೆಂಗೆ ಕಳಿಸ್ಬೇಕು ಅವ್ರು. ಜೇಬ್ರೆ ಹುಡುಕಿದ್ರೆ ಮ್ಯಾಗ ಒಂದು 200 ರೂಪಾಯಿ ಇಟ್ಕೊಂಡಿದ್ದೆ ಡೀಸೆಲ್ ಹಾಕ್ಸಕ್. ಕೊಟ್ಟೆ, ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ ಅಂದ್ಕೊಂತಾನೆ ಇಸ್ಕೊಂಡ್ರು. ಏನ್ರಪ್ಪ ಆರಾಮದ್ರಿ? ಆರಾಮದೀವ್ರಿ. ಮಳೆ ಬೆಳೆ ಇಲ್ರಿ? ಮಳೆ ಬೆಳೆ ಇಲ್ಲ. ಮತ್ತೆ ಹೆಂಗ್ ನಡೆದ ಜೀವನ ನೋಡಿ, ಆರಾಮ್ ಕುಂತು ಹುಲಿ ಮನಿ ಆಡಾಕತ್ತೀರಿ. ಮತ್ತೆ ಈ ಜೀವನ ಹೆಂಗ್ ಮಾಡಕತ್ತೀರಿ? ಹಿಂಗರಿ ರೋಡ್ನಾಗ ಹೊಂಡ ತೆಗಿತೀವ್ರೆ, ಕಾರ್ ಬರ್ತಾವ ಸಿಕ್ಕೊಂತಾವ್ರೆ. ಈ ನಿಮ್ಗಾಗಂತ 200 ಮಾಡಿವ್ರಿ, 500 ಇಲ್ದ ಎತ್ತಂಗಿಲ್ರಿ ನಾವು.